ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಶ್ರೀ ದಾನಮ್ಮ ದೇವಿಯ ಭಕ್ತಿ. ಇವತ್ತು ನಾನು ನಿಮಗೆ ಮುಲ್ಲಂಗಿಯಿಂದ ಪಲ್ಯನ ಮಾಡೋದನ್ನು ತೋರಿಸ್ತಾ ಇದ್ದೇನೆ. ಈ ಮುಲ್ಲಂಗಿನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮೂಲವ್ಯಾಧಿ ಇದ್ದವರಿಗಂತೂ ಇದು ರಾಮಬಾಣ ಇದ್ದಂಗೆ ರೀ. ದಿನಕ್ಕೆ ಮುಲ್ಲಂಗಿ ಸಲಾಡರೇ ಮಾಡ್ಕೊತೀರಿ, ಇಲ್ಲ ಪಲ್ಯ ಇರಿ, ಇಲ್ಲ ಹಾಗೆ ಹೊಳ್ಕೊಂಡು ಒಟ್ಟು ತಿನ್ಬೇಕ್ರಿ. ಹಂಗೆ ತಿಂದರೆ ಮೂಲವ್ಯಾಧಿ ತ್ರಾಸು ಕಮ್ಮಿ ಆಗ್ತದ್ರಿ. ಅದಕ್ಕೆ ನಾನು ಇವತ್ತು ಇದರಿಂದ ಹೆಚ್ಚಿ ಪಲ್ಯ ಹೆಂಗೆ ಮಾಡೋದಂತ ತೋರಿಸ್ಕೊಡ್ತೀನಿ ನೋಡಿರಿ. ಈಗನು ಆ ಕಡೆದ ದಂಡಿ ಈ ಕಡೆ ದಂಡಿಗೆ ಸ್ವಲ್ಪ ಎಲ್ಲ ಕಟ್ ಮಾಡ್ಕೊತೀನಿ ರೀ. ಕಟ್ ಮಾಡ್ಕೊಂಡು ಹೆರಿಸ್ತೀನಿ ನೋಡಿರಿ. ಈಗ ಹೊಳ್ಕೊಂಡು ನೋಡ್ರಿ ಇವು ಈಗ ಇದೇ ನಾ ಸಿಪ್ಪೆ ತೆಗಿಲ್ರಿ. ಸಿಪ್ಪಿದಷ್ಟೇ ಹಾಗೆ ಹೆರ್ಚಿದ್ರೆ ಚಂದ ಆಗ್ತದೆ ಪಲ್ಯ. ಈಗ ಹಿಂಗೆ ಹೆರಿಸ್ತೀನಿ ರೀ. ನಾನು ಇದರಲ್ಲೇ ಹೆರ್ಚ್ಕೊತೀನಿ ನೋಡಿರಿ. ಆಮೇಲೆ ತೋರಿಸ್ತೀನಿ ರೀ ಹೆರ್ಚಿ ನಿಮಗೆ. ನೋಡಿರಿ ಈ ಥರನ ಹೆರ್ಚೀನಿ ರೀ. ಇನ್ನೂ ಹೆರ್ಚ್ಕೊತೀನಿ ನೋಡಿರಿ. ಈಗ ಒಟ್ಟು ಹೆರ್ಚಿ ನೋಡಿರಿ. ಈ ಥರ ಚಂದ ಹೆರ್ಚ್ಕೋಬೇಕ್ರಿ. ಇದನ್ನ ಒಂದು ಸ್ವಲ್ಪ ಹುರಿತೀವಿ ನೋಡಿರಿ. ಸ್ವಲ್ಪ ಎಣ್ಣೆ ಹಾಕಿ ಹುರಿತೀವಿ ನೋಡಿರಿ. ಸ್ವಲ್ಪ ಹಿಂಡಿ ಹುರ್ಕೊಳ್ಳೋದ್ರಿ. ಒಂದು ಜರ ಹಿಂಡಿ ತೆಗೆದೇನ್ರಿ. ಅದು ನೀರನ್ನ ಉಳಿಸಿರ್ತವ್ರಿ. ಒಂದು ಸ್ವಲ್ಪ ಹಿಂಡಿ ತೆಗೆದ್ರಿ. ಈಗ ಹುರಿ ಹಾಕ್ತೇವೆ. ಈಗ ನೋಡ್ರಿ ಒಂದು 2 ನಿಮಿಷ ಹುರಿದೇನು ರೀ. ಈಗ ತಕ್ಕೋತೇನೆ ನೋಡಿರಿ. ಈಗ ನೋಡಿರಿ ಇದೇ ಬಾಣಲೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ತೇನೆ ರೀ. ಜೀರಿಗೆ ಹಾಕ್ತೇನೆ ನೋಡಿರಿ. ಸ್ವಲ್ಪ ಸಾಸಿವೆ ಹಾಕೋತೀನಿ ರೀ. ನೋಡಿರಿ ಅದಕ್ಕೆ ಒಗ್ಗರಣೆ ಹೊಡ್ಲಿಕ್ಕೆ ಟಮಾಟಿ ತೊಗೊಂಡೇನಿ ರೀ. ಕರಿಬೇವನ್ನ ಸಣ್ಣಗೆ ಹೋಳಿ ತೊಗೊಂಡೇನಿ ರೀ. ನಾನು ಹಾಗೆ ಅಪ್ಪುಟ ಹಾಕಿದ್ರೆ ತೆಗೆದು ಹೋಗ್ತಾರೆ. ಆರೋಗ್ಯಕ್ಕೆ ಒಳ್ಳೆಯದ್ರಿ ಇದನ್ನು. ಆಮೇಲೆ ಬೆಳ್ಳುಳ್ಳಿ ತೊಗೊಂಡೇನಿ ರೀ. ಹಸಿಮೆಣ್ಸಿಕಾಯಿ ಜಜ್ಜಿ ತೊಗೊಂಡೇನಿ ನೋಡಿರಿ. ಈಗ ಜೀರಿಗೆ ಸಾಸಿವೆ ಹಾಕಿನಲ್ರಿ. ಬೆಳ್ಳುಳ್ಳಿ ಹಾಕ್ತೀನಿ ನೋಡಿರಿ. ಬೆಳ್ಳುಳ್ಳಿ ಹಾಕ್ತೀನಿ ರೀ. ಸ್ವಲ್ಪ ಕರಿಬೇವು ಹಾಕ್ತೀನಿ. ಈಗ ಹಸಿಮೆಣಸಿಗೆ ಹಾಕ್ತೀನಿ ರೀ. ಅರಿಶಿಣ ಪುಡಿ ಹಾಕ್ತಾರೆ. ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಟೊಮೆಟೊ ಹಾಕ್ತೇನೆ ನೋಡಿ. ಈಗ ಟೊಮೆಟೊ ಹಾಕ್ತೇನೆ. ಚೆನ್ನಾಗಿ ಮಿಕ್ಸ್ ಮಾಡ್ತಾರೆ. ಚೆಂದ ಒಂದು ಸ್ವಲ್ಪ ಮೆತ್ತಗಲ್ರಿ ಟಮಾಟಿ ಅಂತಲೂ ಚೆಂದ ಹುರ್ಕೋತೀನಿ ರೀ. ಈಗ ನೋಡಿರಿ ಅದಕ್ಕೆ ಹಾಕ್ಲಿಕ್ಕೆ ಒಂದು ಸ್ವಲ್ಪ ಕಡಲೆಬೇಳೆ ಎಣ್ಣೆ ಇಟ್ಕೊಂಡಿದ್ದೇವೆ ನಾನು. ಈಗ ಕಡಲೆಬೇಳೆನ ಹಾಕ್ತೀನಿ ನೋಡಿರಿ. ನೀರು ತೆಗೆದು ಈಗ ನೋಡಿ ಟಮಾಟಿ ತೆಗಿಯೋರು ಕಡಲೆಬೇಳೆ ಹಾಕ್ತೀನಿ ನೋಡಿ. ನೋಡಿ ಕಡಲೆಬೇಳೆ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಈಗ ಅದು ಮುಲ್ಲಂಗಿ ಹಾಕ್ತೀನಿ ನೋಡಿ. ಹಾಕ್ತೀನಿ ಮಾಡ್ತೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ರೀ. ಈಗ ನೋಡಿರಿ ಹೆಚ್ಚಿಗೆ ತಕ್ಕಷ್ಟು ಹಾಕ್ತೀನಿ ರೀ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ನೋಡಿ. ಇದು ನೋಡಿರಿ ಚೆಂದಾಗಿ ತಿರುವಡೇನು ರೀ. ಈಗ ಮುಚ್ಚಿಡ್ತೀನಿ ನೋಡಿರಿ. ಒಂದು ಸ್ವಲ್ಪ ಹೋಗೈತ ಒಂದು 2 ನಿಮಿಷ ಬಿಡ್ತೀನಿ ರೀ ಅಷ್ಟೇ. ಮುಂಗೈತದ. ಈಗ ನೋಡಿರಿ ಆಗ್ಯದ್ರಿ. ನೋಡಿರಿ ಅಷ್ಟು ಬಾರಿ ಆಗಿರ್ಬೇಕು. ನೋಡಿರಿ ಮಸ್ತ್ ಆಗ್ಯಾರ ಮುಲ್ಲಂಗಿ ಪಲ್ಯ. ಮುಲ್ಲಂಗಿನ ಹಾಗೆ ತಿಲ್ಲಾರ್ದ್ರಿ ಈ ಥರ ಪಲ್ಯ ಮಾಡಿಕೊಟ್ರೆ ಎಲ್ಲರೂ ಉಣ್ತಾರೆ ನೋಡಿರಿ. ಕೊತ್ತಂಬರಿ ಹಾಕ್ತೀನಿ ನೋಡಿರಿ.
ನೋಡಿರಿ ಮಸ್ತ್ ಆಗಿದ್ರಿ ಮೂಲಂಗಿ ಪಲ್ಯ. ಈ ಥರ ಮೂಲಂಗಿ ಪಲ್ಯನ ರೊಟ್ಟಿ ಜೊತೆ ಚಪಾತಿ ಜೊತೆ ಮಸ್ತ್ ಹತ್ತದ್ರಿ. ರೊಟ್ಟಿ ಜೊತೆ ಪಲ್ಯನ ಹಚ್ತಾ ಇದ್ದೀನಿ ರೀ. ನೋಡ್ರಿ ಈ ಥರ ರೊಟ್ಟಿ ಮೂಲಂಗಿ ಪಲ್ಯ ಮಸ್ತ್ ಹತ್ತದ್ರಿ. ಹೋಳ್ಕೊಂಡು ತಿನ್ನೋರವ್ರು ಈ ಥರ ಪಲ್ಯ ಮಾಡಿಕೊಟ್ರೆ ಎಲ್ಲರೂ ಉಣ್ತಾರೆ ನೋಡ್ರಿ. ಹೇಗಿದೆ ಅಂತ ಹೇಳ್ರಿ ನಮ್ಮ ಮೂಲಂಗಿ ಪಲ್ಯ ಹಾಗೂ ರೊಟ್ಟಿ. ನೋಡಿ ಹೇಗಾಗಿದೆ ಅಂತ ಮೂಲಂಗಿ ಪಲ್ಯ. ಈ ಥರ ನೀವು ಮಾಡಿರಿ. ಮೂಲಂಗಿ ಪಲ್ಯ ರೊಟ್ಟಿ ಮಸ್ತ್ ಹತ್ತದ್ರಿ ಊಟ. ಈ ವಿಡಿಯೋನ ನಿಮಗೆ ಇಷ್ಟ ಆಗ್ಯದ ಅಂತ ಅನ್ಕೋತೀನಿ ರೀ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿರಿ. ಈ ಮೂಲಂಗಿ ಪಲ್ಯ ಬಗ್ಗೆ ಏನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ನಮಸ್ಕಾರ ರೀ ಎಲ್ಲರಿಗೂ.